ಎಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಇದು ಶುಕ್ರವಾರ 11:30 ರಾಹುಕಾಲದ ಪೂಜೆ. ನಮ್ಮ ಮನೆ ಹತ್ರ ಇರೋ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ, ಶಕ್ತಿ ದೇವಿ ದೇವಸ್ಥಾನಕ್ಕೆ ನಾನಿಲ್ಲಿ ಕುಂಬಳಕಾಯಿ ದೀಪ ಅಂದರೆ ಕಾಲಭೈರವೇಶ್ವರನಿಗೆ ಕೂಡ ಅಲ್ಲಿ ದೇವಸ್ಥಾನದಲ್ಲಿ ಹಚ್ತಾರೆ. ಅದರ ಜೊತೆಗೆ ಶಕ್ತಿ ದೇವಿ ದೇವಸ್ಥಾನ, ದುರ್ಗಾ, ಮಹಾಕಾಳಿ, ಈ ಥರ ಶಕ್ತಿ ದೇವಿ ದೇವಸ್ಥಾನ ಇರೋ ಕಡೆ ಈ ಒಂದು ಕುಂಬಳಕಾಯಿ ದೀಪನ ಮತ್ತು ನಿಂಬೆಹಣ್ಣು ದೀಪಗಳ್ನ ಹಚ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಶುಕ್ರವಾರ ದಿವಸ ಈ ಆರತಿ ಮಾಡ್ತಾಯಿದ್ದೀನಿ. ಏನಕ್ಕೆ ಮಾಡ್ತಾರೆ ಈ ಕುಂಬಳಕಾಯಿ ದೀಪನ? ಮತ್ತು ರಾಹುಕಾಲದಲ್ಲಿ, ಅಮಾವಾಸ್ಯೆಗೆ, ಪೌರ್ಣಮಿಗೆ, ಅಷ್ಟಮಿ ದಿವಸ ಅಂತೂ ಕುಂಬಳಕಾಯಿ ದೀಪನ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಅಷ್ಟಮಿ ಯಾವತ್ತು ಬೀಳುತ್ತಲ್ಲ, ಆ ಅಷ್ಟಮಿ ಬಿದ್ದಾಗ ಕುಂಬಳಕಾಯಿ ದೀಪ ಹಚ್ಚೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ. ಏನೇ ಒಂದು ದೃಷ್ಟಿ ದೋಷ ಇರಲಿ, ಮಾಟ ಮಂತ್ರ ಮತ್ತು ಯಾರಾದರೂ ವಶೀಕರಣ, ಏನೋ ಒಂದು ನಮ್ಮ ಮೇಲೆ ಕೆಟ್ಟದ್ದು ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ, ನಮ್ಮ ಮೇಲೆ ಆಗಿದ್ದರೆ, ಆ ಥರದ್ದೆಲ್ಲ ಆಗಿದ್ದರೆ, ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ, ನಮ್ಮ ಮನೆ ಮೇಲೆ ಆ ಥರ ಎಲ್ಲ ಆಗಿದ್ದಾಗ ಈ ಒಂದು ಕುಂಬಳಕಾಯಿ ದೀಪನ ಹಚ್ಚೋದ್ರಿಂದ ಅದೆಲ್ಲನೂ ಪರಿಹಾರ ಆಗುತ್ತೆ. ಒಂದೇ ಸರಿ ಹಚ್ಚಿದ್ರೆ ಪರಿಹಾರ ಆಗಲ್ಲ, ನಾವು ಅದನ್ನು ಪಾಲಿಸಬೇಕು. ಅದಕ್ಕೆ ಒಂದು ನಿಯಮಗಳಿದೆ. ಅಂದರೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತಾರೆ. ನಾನು ಒಂದು ಯೂಟ್ಯೂಬಲ್ಲಿ ಕೂಡ ನೋಡಿ ಒಬ್ಬರು ಪಂಡಿತರು, ವಿದ್ವಾನ್ರು ಹೇಳಿರೋದನ್ನು ಇಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಆ ಪಂಡಿತರು, ವಿದ್ವಾನ್ ಏನು ಹೇಳಿದ್ದಾರೆ ಅಂದರೆ, ನಾನ್ ವೆಜ್ ತಿನ್ನಬಾರ್ದು, ಅವತ್ತು ಮಧ್ಯಾಹ್ನ ಹೊತ್ತು ಊಟ ಅಂದರೆ ಮಧ್ಯಾಹ್ನ ಹೊತ್ತು ನಿದ್ದೆ ಮಾಡಬಾರ್ದು, ಮತ್ತು ಏನು ಮನೆಯಲ್ಲಿ ಊಟ ಮಾಡಬೇಕು, ಈ ಥರ ಎಲ್ಲ ಹೇಳಿದ್ದಾರೆ. ನಾನ್ ವೆಜ್ ಮಾತ್ರ ಮುಟ್ಟಲೇಬಾರ್ದು, ಮತ್ತು ಏನಂದರೆ ದಂಪತಿಗಳು ಸೇರಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಹಿಂದಿನ ದಿವಸನೂ ನೀವು ಶುದ್ಧವಾಗಿರಬೇಕು, ಬ್ರಹ್ಮಚರ್ಯದಲ್ಲಿ ಇರಬೇಕು. ಮತ್ತು ಶುಕ್ರವಾರ ದೀಪ ಹಚ್ಚಿದ ಮೇಲೆ ಅವತ್ತಿನ ದಿವಸನೂ ಅಷ್ಟೇ, ಅದರ ಮಾರನೇ ದಿವಸನೂ ಅಷ್ಟೇ ಬ್ರಹ್ಮಚರ್ಯ ಖಂಡಿತವಾಗಲೂ ಪಾಲನೆ ಮಾಡಬೇಕು. ದಂಪತಿಗಳು ಇಬ್ಬರು ದೂರ ಇರಬೇಕು. ತುಂಬ ಶುದ್ಧವಾಗಿ ಈ ಕಾಲಭೈರವನ ದೀಪನ ಹಚ್ಚಬೇಕು. ಇದರಲ್ಲಿ ಏನಾದರೂ ನಾನ್ ವೆಜ್ ತಿನ್ನೋದಾಗಲಿ, ಇಲ್ಲ ಏನಾದರೂ ಅಪವಿತ್ರ ನಾವು ಆಗೋದಾಗಲಿ ಆದರೆ ಅದಕ್ಕೆ ದುಷ್ಪರಿಣಾಮ, ಅಂದರೆ ಆ ತಾಯಿ ಕೋಪಕ್ಕೆ ಗುರಿ ಆಗ್ತೀರಾ ಅಂತ ವಿದ್ವಾನ್ ಪಂಡಿತರು ಹೇಳಿದ್ದನ್ನು ನಾನು ಒಂದು ಚಾನಲಲ್ಲಿ ನೋಡಿದ್ದೀನಿ. ಅದು ನಿಜಾನೂ ಅಂತ ಹೇಳ್ತೀನಿ. ಯಾಕೆಂದರೆ ಕಾಲಭೈರವ ಮತ್ತು ಮಹಾಕಾಳಿ ಅಂದರೆ ಇವರು ದುರ್ಗಾದೇವಿ, ಇವರೆಲ್ಲ ತುಂಬಾ ಉಗ್ರ ಸ್ವರೂಪ. ಹಾಗಾಗಿ ಅವ್ರ ಒಂದು ಉಗ್ರ ಕೋಪಕ್ಕೆ ನಾವು ಬಲಿಯಾಗಬಾರ್ದು. ಅದರ ಬದಲಾಗಿ ಅವರ ಪ್ರೀತಿಗೆ, ಅವರ ಆಶೀರ್ವಾದಕ್ಕೆ ನಾವು ಅದನ್ನು ನಾವು ದೇವ್ರ ಹತ್ರ ಪಡ್ಕೊಳ್ಬೇಕು, ಅದನ್ನು ನಾವು ಬಯಸಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಯಾವುದೋ ಒಂದು ಮೂಲದಿಂದ, ಒಂದು ಯೂಟ್ಯೂಬ್ ಚಾನಲಲ್ಲಿ ಯಾರೋ ಪಂಡಿತರನ್ನ ಕೇಳಿ, ಮನೇಲಿ ದೊಡ್ಡವ್ರನ್ನ ಕೇಳಿ, ಅಲ್ಲ ಯಾರಾದರೂ ಜ್ಯೋತಿಷಿಗಳನ್ನ ಕೇಳಿ ತಿಳ್ಕೊಂಡು ನಾವು ಹಚ್ಚಬೇಕು ಅನ್ನೋದನ್ನು. ಸೊ ಮತ್ತು ಎಲ್ಲರೂ ಕುಂಬಳಕಾಯಿನ ಕಟ್ ಮಾಡಿ ಹಾಗೇ ಎಣ್ಣೆ ಹಾಕಿ ದೀಪ ಹಚ್ತಾರೆ. ಅಂದರೆ ನಾನು ನೋಡಿ ಈ ಕುಂಬಳಕಾಯಿ ದೀಪದಲ್ಲಿ ಕೆಂಪಗೆ ಕಾಣಿಸ್ತಾ ಇದೆ ನಿಮಗೆ. ಒಳಗಡೆ ಏನು ಬಟ್ಲು ಥರ ಮಾಡಿರ್ತೀವಲ್ಲ, ಅಲ್ಲಿ ಕೆಂಪಗೆ ಕಾಣಿಸ್ತಾ ಇದೆ. ನಾನು ಕುಂಕುಮನ ಸವರಿದ್ದೀನಿ. ಒಳಗಡೆ ಕುಂಬಳಕಾಯಿ ಕಟ್ ಮಾಡಿದ್ಮೇಲೆ ಕುಂಕುಮ ಸವರಬೇಕು. ಯಾಕೆ ಏನು ಅಂತ ಕೂಡ ಅದನ್ನು ಹೇಳ್ತೀನಿ. ಅದನ್ನು ಅಷ್ಟೇ ನಾನು ಒಬ್ಬ ವಿದ್ವಾನ್ರು ಹೇಳಿರೋದನ್ನು ನಾನು ಮೀಡಿಯಾನಲ್ಲಿ ನೋಡಿ ಕೇಳಿ ಬುಕ್ಕಲ್ಲಿ ಬರ್ಕೊಂಡು ಅದರ ಥರನೇ ನಾನು ದೀಪ ಹಚ್ತಾ ಇದ್ದೀನಿ ಅಂತ ಹೇಳ್ತೀನಿ. ಮತ್ತು ಕಾಲಭೈರವ ಅಂದರೆ ಅವರೂ ಅಷ್ಟೇ ತುಂಬ ಉಗ್ರವಾಗಿರೋದ್ರಿಂದ ನಾವು ತುಂಬ ಶುದ್ಧವಾಗಿ, ಸಾತ್ವಿಕವಾಗಿ, ಮತ್ತು ಅಷ್ಟೇ ಒಂದು ಧ್ಯಾನ, ನಾವು ಅವ್ರಿಗೆ ಬೇಡ್ಕೊಳ್ಳೋದು, ನಿಷ್ಕಲ್ಮಶ ಭಾವನೆಯಿಂದ ಪ್ರಾರ್ಥನೆ ಮಾಡಿ ನಮ್ಮ ಮನೆದೇವ್ರಿಗೆ ಬೇಡ್ಕೊಂಡು, ಮತ್ತು ಮನಸ್ಸಲ್ಲಿ ನಾವು ಅದನ್ನು ಕೋರಿಕೆ ಏನಿದೆ, ನಾವೇನೋ ಒಂದು ಕೋರಿಕೆ ಇಟ್ಕೊಂಡಿದ್ವಿ, ಒಂದು ಹರಕೆ ಇಟ್ಕೊಂಡಿದ್ವಿ, ಅದನ್ನೇ ದೇವ್ರ ಹತ್ರ ಹೇಳ್ಕೊಂಡು, ದೇವ್ರನ್ನ ನೆನೆಸ್ಕೊಂಡು, ದೇವ್ರ ಧ್ಯಾನ ಮಾಡಿಕೊಂಡು, ಶಾಂತಚಿತ್ತರಾಗಿ ಧ್ಯಾನ ಇದ್ಕೊಂಡು ನಾವು ಒಂದು ಪ್ರದಕ್ಷಿಣೆ, 5 ಪ್ರದಕ್ಷಿಣೆ ಹಾಕಬೇಕು. ಅದಾದ ನಂತರ ದೇವಿಗೆ ಇಲ್ಲಿ ನಾನೆಲ್ಲ ಕಡೆ ದೇವರಿಗೆ ನಾನು ಬೆಳಗಿದೆ. ಅದಾದಮೇಲೆ ನಾನು ಪುರೋಹಿತರಿಗೆ, ಅರ್ಚಕರು ಏನಿರ್ತಾರಲ್ಲ ಅವ್ರಿಗೆ ಈ ತಟ್ಟೆನ ಕೊಡ್ತೀನಿ. ಅವರು ಈ ತಟ್ಟೆನ ಈಸ್ಕೊಂಡು ಗರ್ಭಗುಡಿ, ಆ ಅಮ್ಮನ ಗರ್ಭಗುಡಿ ಏನಿರುತ್ತಲ್ಲ ಅದರೊಳಗಡೆ, ಅಲ್ಲಿ ಗರ್ಭಗುಡಿನಲ್ಲಿ ಆ ತಾಯಿಗೆ ಬೆಳಗ್ಬಿಟ್ಟು, ದೀಪನ ಬೆಳಗ್ಬಿಟ್ಟು ನನ್ನ ಕೈ ಕೊಡ್ತಾರೆ. ಮತ್ತು ಸ್ವಲ್ಪ ಅರ್ಚನೆ, ಕುಂಕುಮ, ನಿಂಬೆಹಣ್ಣು, ಹೂವು, ಪ್ರಸಾದ ಎಲ್ಲ ಈ ತಟ್ಟೆನಲ್ಲಿ ಹಾಕ್ಕೊಡ್ತಾರೆ. ಈ ತಟ್ಟೆನಲ್ಲಿರೋ 1-2 ಹೂವುಗಳನ್ನ, ಅಂದರೆ ಕುಂಬಳಕಾಯಿಗಿಟ್ಟಿರೋ 2 ಹೂವನ್ನ ಅಲ್ಲಿ ದೇವ್ರ ಹತ್ರ ಅವರು ಇಡ್ತಾರೆ. ಈ ಥರ ಎಲ್ಲ ಆಯಿತು ಅಂತ ಹೇಳ್ತೀನಿ. ಯಾವ ಥರ ಹಚ್ಚಬೇಕು ಏನು ಅನ್ನೋದಾಗಿದ್ದರೆ, ನೀವು ಹರಕೆ ಇಟ್ಕೊಂಡಾಗ, ಏನಾದರೂ ಕೂರ್ಕೊಂಡಾಗ ಒಂದು ಹಳದಿ ಬಟ್ಟೆನಲ್ಲಿ ₹1 ಕಾಯಿನು, ₹11 ಕಾಯಿನು ಆ ಥರ ಕಟ್ಟಿ ದೇವ್ರ ಮನೆಯಲ್ಲಿ ಇಡಬೇಕು.
ಅದಾದ ನಂತರ ಎಷ್ಟು ವಾರ ಹಚ್ತೀರಾ? 9 ವಾರ, 11 ವಾರ, ಶುಕ್ರವಾರಗಳು, ಇಲ್ಲ 9 ಅಮಾವಾಸ್ಯೆ ಆ ಥರ ಏನಾದರೂ ಹಚ್ಚೋದಿದೆಯಾ? ಮನಸ್ಸಲ್ಲಿ ಕೇಳ್ಕೊಳ್ಬೇಕು. ನೋಡಿ, ಅಕ್ಷತೆನ ನಾನು ಈ ಥರ ತಟ್ಟೆನಲ್ಲಿ, ಸ್ಟೀಲ್ ತಟ್ಟೆ ಇಲ್ಲ, ಒಂದು ಹಿತ್ತಾಳೆ ತಟ್ಟೆ ಆ ಥರ ಆಗಬೇಕು. ಪ್ಲಾಸ್ಟಿಕ್ಕು, ಫೈಬರ್ದು ತೊಗೊಂಡು ಹೋಗಬಾರ್ದು. ಯಾಕೆಂದರೆ ದೇವಸ್ಥಾನದಲ್ಲೂ ಅದನ್ನೇ ಹೇಳ್ತಾರೆ, ದೀಪಕ್ಕೆ ಯಾವತ್ತು ಪ್ಲಾಸ್ಟಿಕ್ಕು, ಫೈಬರು ಉಪಯೋಗಿಸ್ಬೇಡಿ ಅಂತಲೇ ಹೇಳೋದು. ನೋಡಿ, ಈ ಥರ ನಿಮಗೆ ಹೇಗೆ ಮಧ್ಯದಲ್ಲಿ ಕೆಂಪಗೆ ಕಾಣಿಸ್ತಾ ಇದೆಯಲ್ಲ, ಅದು ಕುಂಕುಮ. ಮಧ್ಯದಲ್ಲಿ ಕುಂಕುಮನೇ ಸವರಬೇಕಂತೆ. ಬಿಳಿ ಚಂದ್ರನ ಒಂದು ಇದು ಆಗುತ್ತೆ, ಚಂದ್ರಕಾರಕ ಆಗುತ್ತೆ. ಬಿಳಿ ಅಂದರೆ ಕುಂಬಳಕಾಯಿ ಬಿಳಿಯಾಗಿರೋದ್ರಲ್ಲಿನೇ ಎಣ್ಣೆ ಹಾಕಿ ಹಚ್ಚಬಾರ್ದು ಅಂತ ಹೇಳ್ತಾರೆ. ಪಾರ್ವತಿ ಗೌರಿ ಸ್ವರೂಪ, ಬಿಳಿ ಅಂದರೆ ಚಂದ್ರ ಸ್ವರೂಪ, ಗೌರಿ ಸ್ವರೂಪ, ಶಾಂತ ಸ್ವರೂಪ. ಅದರಲ್ಲಿ ನಾವು ಕುಂಬಳಕಾಯಿನಲ್ಲಿ ಆ ಥರ ದೀಪ ಹಚ್ಚಿದಾಗ ತಪ್ಪುಗಳಾಗತ್ತೆ ಅಂತ ನಾನು ಒಂದು ಮೀಡಿಯಾನಲ್ಲಿ ಕೇಳ್ಪಟ್ಟೆ. ಅದಕ್ಕಾಗಿ ಅವ್ರೇನು ಹೇಳಿದರು, ಕೆಂಪು ನಾವು ಏನು ಕುಂಕುಮ ಕುಂಬಳಕಾಯಿ ಒಳಗಡೆ ಸವರಿದಾಗ ಅಲ್ಲಿ ದುರ್ಗಾ ಸ್ವರೂಪ ಆಗುತ್ತೆ, ಕಾಳಿ ಸ್ವರೂಪ ಆಗುತ್ತೆ, ಚಾಮುಂಡಿ ಸ್ವರೂಪ ಆಗುತ್ತೆ. ಆವಾಗ ಅದು ಅಲ್ಲಿಗೆ ಯಾವುದೇ ಒಂದು ತಪ್ಪುಗಳು ಆಗೋದಿಲ್ಲ ಅಂತ ಹೇಳಿದ್ರು. ಅಂದರೆ ದುರ್ಗಾನ ನಾವು ಒಂದು ದೇವಿಗೆ ನಾವು ಹಚ್ಚಬೇಕಾದ್ರೆ ಕೆಂಪು ಕುಂಕುಮನ ನಾವು ಕುಂಬಳಕಾಯಿ ಒಳಗಡೆ ಸವರಿ, ನಂತರ ಎಣ್ಣೆ ಹಾಕಿ ಸುತ್ತಲೂ ಅರಿಶಿಣದಿಂದ ಸವರಿ, ಅದಕ್ಕೆ ಒಂದು 5 ಇಲ್ಲ 9 ಬೊಟ್ಟನ್ನ ಕುಂಕುಮದ ಬೊಟ್ಟನ್ನ ಮೇಲ್ಗಡೆ ಕುಂಬಳಕಾಯಿ ಮೇಲ್ಗಡೆ ಇಡಬೇಕು. ಈ ಥರ ಹಚ್ಚಬೇಕು ಅಂತ ಹೇಳಿದರು. ಅದೇ ಥರನೇ ನಾನು ಬುಕ್ಕಲ್ಲಿ ಬರೆದಿಟ್ಕೊಂಡು ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ. ತುಂಬ ಜನ ಕುಂಬಳಕಾಯಿನ ಕಟ್ ಮಾಡಿ ಅದರಲ್ಲಿರೋ ಬೀಜ, ತಿರುಳು ಎಲ್ಲ ತೆಗೆದು ಅದನ್ನು ಬಟ್ಟೆಯಿಂದ ಒರೆಸಿ ಅದ್ರ ಒಳಗಡೆ ಎಣ್ಣೆ ಹಾಕ್ತಾರೆ, ಆಮೇಲೆ ದೀಪ ಹಚ್ತಾರೆ. ಸುತ್ತಲೂ ಅರಿಶಿನ ಕುಂಕುಮ, ಏನು ಸುತ್ತಲೂ ಕಂಠ ಇರುತ್ತಲ್ಲ, ಕಟ್ ಮಾಡಿರೋದು ಕಂಠ, ಅಲ್ಲಿ ಮಾತ್ರ ಅರಿಶಿನ ಕುಂಕುಮ ಇಡ್ತಾರೆ. ಸೊ ನಾನು ಅದನ್ನು ಗಮನಿಸಿದ್ದೆ. ಆಮೇಲೆ ಅವ್ರು ಹೇಳಿದ್ದು ಒಂದು ಸರಿ ಅನ್ನಿಸ್ತು. ಯಾಕೆಂದರೆ ಒಂದು ಶ್ವೇತವರ್ಣ, ಬಿಳಿ ವರ್ಣ ಚಂದ್ರನಿಗೆ ಮನಸ್ಕಾರಕ, ಚಂದ್ರ ಮನಸ್ಕಾರಕ, ಮತ್ತು ಗೌರಿ ಸ್ವರೂಪ ಬಿಳಿ ಅನ್ನೋದು ನನಗೂ ಸ್ವಲ್ಪ ತಿಳ್ಕೊಂಡಿರೋದ್ರಿಂದ ಹೌದು ಅನ್ನಿಸ್ತು, ಸರಿ ಅನ್ನಿಸ್ತು. ಸೊ ಹಾಗೇ ಮಾಡಿದ್ದೀನಿ. ಮತ್ತು ಇದು ನಾವು ಕೆಲವೊಂದು ಸಾರಿ ಫಸ್ಟ್ ವಾರ ಏನಾದರೂ ಹಚ್ಚಿದಾಗ ಏನೋ ಒಂದು ಏನಾದರೂ ನಮಗೆ ದೃಷ್ಟಿಯಾಗಿದ್ದರೆ, ಯಾರಾದರೂ ನಮಗೆ ಮಾಟ ಮಂತ್ರ ಆ ಥರ ಮಾಡಿದರೆ ದೇವಿ ಒಂದು ರೂಪದಲ್ಲಿ ತೋರಿಸ್ಕೊಡ್ತಾರಂತೆ. ಸಡನ್ನಾಗಿ ನಮಗೆ ಯಾವುದೋ ಒಂದು ಫೋನಲ್ಲಿನೇ ಯಾರೋ ಫೋನ್ ಮಾಡಿ, ಯಜಮಾನ್ರೆ ಫೋನ್ ಮಾಡಿ ಏನೋ ಒಂದು ಈ ಥರ ಅದ್ಯಾಕೆ ಮಾಡಿದೆ, ಈ ಥರ ಯಾಕೆ ಮಾಡಿದೆ ಅಂತ ಏನಾದರೂ ಕೇಳ್ಬೋದು. ಅಂದರೆ ಪೂಜೆ ವಿಷಯ ಅಲ್ಲ, ಏನೋ ಒಂದು ಮನೆ ವಿಷಯ ಬಗ್ಗೆ ಒಂದು ಸಣ್ಣ ಆರ್ಗ್ಯುಮೆಂಟ್ ಆಗ್ಬೋದು. ಇಲ್ಲ ಫೋನಲ್ಲಿ ತವ್ರ ಮನೆಯವ್ರು ಯಾರಾದರೂ ಒಂದು ಸಣ್ಣ ಆರ್ಗ್ಯುಮೆಂಟ್ನ ನಾವು ಕೇಳಬಹುದು ಅನ್ನೋದು ಒಂದು ಹೇಳಿದ್ರು. ಅದೂ ಹೌದು ಅನ್ನಿಸ್ತು. ಯಾಕೆಂದರೆ ಇದು ತುಂಬಾ ಪವರ್ಫುಲ್ಲು. ನನಗೆ ತುಂಬ ಇದರಿಂದ ನಾನು ತಿಳ್ಕೊಂಡಿದ್ದೀನಿ, ನನಗೆ ಗೊತ್ತಾಗಿದೆ. ತುಂಬ ಅಂದರೆ ತುಂಬ ಪವರ್ಫುಲ್ಲು. ನಿಮಗೇನಾದರೂ ಆ ಥರದ್ದು ದೃಷ್ಟಿದೋಷ ಮತ್ತು ಮಾಟ ಮಂತ್ರದ್ದು ಏನಾದರೂ ಒಂದು ಆಗಿದ್ದರೆ, ಪ್ರಯೋಗಗಳು ನಡೆದಿದ್ದರೆ ಖಂಡಿತವಾಗೂ ಇದರಿಂದ ಗೊತ್ತಾಗೇ ಆಗುತ್ತೆ. ಮೊದಲನೇ ವಾರ ಇಲ್ಲ ಅಂದರೆ 2ನೇ ವಾರನಾದರೂ ನಿಮ್ಗೆ ಅದರಿಂದ ಗೊತ್ತಾಗುತ್ತೆ. ನೀವು ಅದನ್ನು ಹಚ್ಚಿ ಬಂದು ಮನೆಯಲ್ಲಿ ಬಂದು ಕೂತ್ಕೊಂಡು ಒಂದು ಅರ್ಧ ಗಂಟೆ ಒಳಗಡೆ ನಿಮಗೆ ಅದು ವೈಬ್ಸ್ ಬರ್ತಾ ಇರುತ್ತೆ, ಗೊತ್ತಾಗ್ತಾ ಇರುತ್ತೆ. ಸುತ್ತಲೂ ಒಂದು ಪರಿಸರದಲ್ಲಿ ನಿಮ್ಮ ಸುತ್ತಮುತ್ತ ನೀವು ಕಿವಿಗೆ ಕೇಳಿಸ್ಕೊಳ್ಬಹುದು, ಒಂದು ಕಣ್ಣಿಗೆ ನೋಡೋಕ್ಕೆ ಆಗ್ಬೋದು. ಆ ಥರದ್ದು ಒಂದು ಆರ್ಗ್ಯುಮೆಂಟ್ ಇರ್ಬೋದು, ಏನೋ ಒಂದು ಮನಸ್ಸಿಗೆ ಕಿರಿಕಿರಿ ಅನ್ನೋ ಥರದ್ದು ಗೊತ್ತಾಗಕ್ಕೆ ಶುರುವಾಗುತ್ತೆ. ಆ ಥರದ್ದು ಅನುಭವಗಳು ನನಗಾಗಿದೆ. ನೋಡಿ, ನಾನಿಲ್ಲಿ ಬೆಳಗ್ಗೆ 11 ಗಂಟೆಗೆ ಬಂದಿದ್ದೀನಿ. ರಾಹುಕಾಲದಲ್ಲೇ ಬಂದುಬಿಟ್ಟು ತಟ್ಟೆ, ಈ ಥರ ಸ್ಟೀಲ್ ತಟ್ಟೆ ವಾಶ್ ಮಾಡಿರೋದನ್ನು ತೊಗೊಂಡು ಇವಾಗ ಇದಕ್ಕೆ ಅರಿಶಿನ ಮತ್ತು ಕುಂಕುಮ ಎಲ್ಲ ಸ್ವಲ್ಪ ಹಾಕಿ, ಹೂವು ದಳಗಳು ಕೆಂಪು ಕಲರು, ಗುಲಾಬಿ ದಳ ಹಾಕಿದ್ದೀನಿ. ನಾನು ಕುಂಬಳಕಾಯಿ ಏನು ಸವರಿದೆ ಅಂದರೆ ವಿಭೂತಿ ಬರುತ್ತಲ್ಲ, ಘಮ ಘಮ ಅಂತ ಅಯ್ಯಪ್ಪ ವಿಭೂತಿ ಬರುತ್ತೆ, ತುಂಬ ಘಮ ಇರುತ್ತೆ. ಅದನ್ನೇ ನಾನಿವಾಗ ಈ ಕುಂಬಳಕಾಯಿಗೆ ಸವರ್ತಾ ಇದ್ದೀನಿ. ಏನಕ್ಕೆ ಅಂದರೆ ಕಾಲಭೈರವ ಅಲ್ವಾ, ಶಿವನಿಗೇನೂ ವಿಭೂತಿ ಇಷ್ಟ, ಕಾಲಭೈರವನಿಗೂ ವಿಭೂತಿ ಇಷ್ಟ. ಅದಕ್ಕೋಸ್ಕರನೇ ನಾನು ಫಸ್ಟ್ ಅದನ್ನು ಮೇಲೆ ಸವರಿದ್ದೀನಿ. ಅದರಿಂದ ನಮಗೂ ಒಂದು ಒಳ್ಳೆಯ ಆಶೀರ್ವಾದ, ಒಂದು ಒಳ್ಳೆಯ ಫಲ ಸಿಗುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಹಾಗೆಯೇ ಅಕ್ಷತೆನ ಇದರಲ್ಲಿ ಹಾಕ್ಬಿಟ್ಟು ಸ್ವಸ್ತಿಕ್ ಬರಿತಾ ಇದ್ದೀನಿ. ಸ್ವಸ್ತಿಕ್ ಬರೆದ್ಬಿಟ್ಟು ಅರಿಶಿನ ಕುಂಕುಮ ಕೂಡ ಹಾಕ್ತೀನಿ. ತದನಂತರ ನೋಡಿ, ತಿರುಳೆಲ್ಲ ತೆಗೆದಿದ್ದೀನಿ. ಒಂದು ಸೌಟ್ ತೊಗೊಂಡು ಬೀಜ ಎಲ್ಲ ತೆಗೆದು ಬಟ್ಟೆಯಿಂದ ಇಲ್ಲ ಟಿಶ್ಯೂ ಪೇಪರಿಂದ ಒಳಗಡೆ ಇರೋ ನೀರೆಲ್ಲ ಒರೆಸ್ಬಿಡ್ಬೇಕು. ನೀರು ಇರಬಾರ್ದು, ದೀಪ ಹಚ್ಚೋದಕ್ಕೆ ಕಷ್ಟ ಆಗುತ್ತೆ, ದೀಪ ಸರಿಯಾಗಿ ಉರಿಯೋಲ್ಲ. ಕೆಂಪು ಕಲರ್ ಏನೋ ಒಂದು ಗೋಪುರಂ ಕುಂಕುಮನೋ ಇಲ್ಲ ಕಲರ್ ಕುಂಕುಮನ ತೊಗೊಂಡು
ಈ ಥರ ಈಗ ಈ ಥರ ನಾನು ಹೇಗೆ ಸವರ್ತಾ ಇದ್ದೀನಿ ನೋಡಿ, ಈ ಥರ ಸವರ್ಕೊಳ್ಬೇಕು. ಆ ಪಂಡಿತರು ವಿದ್ವಾಂಸರು ಏನು ಹೇಳಿದರು ಅಂದರೆ, ಈ ಥರನೇ ಮಾಡಬೇಕು, ಚಂದ್ರ ಸ್ವರೂಪದಲ್ಲಿ ಮಾಡಬಾರ್ದು. ಗೌರಿ ಸ್ವರೂಪ ಇರುತ್ತೆ, ಬಿಳಿಯಾಗಿರೋ ನಾವು ಒಂದು ಕುಂಬಳಕಾಯಿ ಒಳಗಡೆ ನಾವು ದೀಪ ಹಚ್ಚಿದ್ರೆ ಗೌರಿ ಸ್ವರೂಪ ಆಗುತ್ತೆ, ಆ ಥರ ಮಾಡಬಾರ್ದು. ಕುಂಕುಮ ಇಟ್ಟರೆ ದುರ್ಗಾ ಸ್ವರೂಪ ಇರುತ್ತೆ ಅಂತ ಹೇಳಿದರು. ಸೊ ನಾನು ಅದನ್ನೇ ಇವಾಗ ಇಲ್ಲಿ ಪಾಲಿಸ್ತಾ ಇರೋದು. ಈ ಥರ ನಾನು ನೋಡಿ ಹೀಗೆ ಇದು ಎಷ್ಟು ಅಂದರೆ 2 kg ಅಷ್ಟು ಇದೆ. ಮತ್ತು ಕುಂಬಳಕಾಯಿ ತುಂಬ ಜನ ದೊಡ್ಡದಾಗಿರೋ ಕುಂಬಳಕಾಯಿ ತೊಗೊಳ್ತಾರಂತೆ, ಬೇಗ ನಮ್ಮ ಕಷ್ಟ ಪರಿಹಾರ ಆಗಲಿ ಅಂತ ಸಿಕ್ಕಾಪಟ್ಟೆ ದೊಡ್ಡದು ಹುಡುಕಿ ತೊಗೊಂಡು ಬರ್ತಾರಂತೆ. ಆ ಥರನೂ ಮಾಡಬಾರ್ದು ಅಂತ ಆ ಸ್ವಾಮಿಗಳು ಪಂಡಿತರು ಮೀಡಿಯಾನಲ್ಲಿ ಹೇಳಿದ್ರು. ನನಗೇನು ಗೊತ್ತಾ, ಎಷ್ಟು ಚಿಕ್ಕ ಕುಂಬಳಕಾಯಿ ಇದ್ದರೆ ನಾನು ಅದನ್ನು ಆರತಿ ಮಾಡೋಕ್ಕೆ ನನಗೆ ಸುಲಭ ಆಗುತ್ತೆ, ನನಗೆ ಕೈಯಲ್ಲಿ ಹಿಡ್ಕೊಳ್ಳೋಕ್ಕಾಗಲ್ಲ. ನನಗೆ ಎಲ್ಲಿ ಬೀಳುತ್ತೋ ಅನ್ನೋ ಭಯ ಆಗುತ್ತೆ, ತುಂಬ ವೆಯ್ಟ್ ಆಗುತ್ತಲ್ಲ, ನನಗೆ ಹಿಡ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ನನಗೆ ಕೈ ನೋವು ಬರುತ್ತೆ. ಹಾಗಾಗಿನೇ ನಾನೇನು ಮಾಡ್ತೀನಿ, ಎಲ್ಲಿ ನನಗೆ ಚಿಕ್ಕದಾಗಿರೋ ಕುಂಬಳಕಾಯಿ, ಎಷ್ಟಂದರೆ ಅಷ್ಟು ಚಿಕ್ಕದಾಗಿರೋ ಕುಂಬಳಕಾಯಿ ಸಿಗಬೇಕು ಅಷ್ಟು ನಾನು ಸೈಜ್ನ ಹುಡುಕ್ತಾ ಇರ್ತೀನಿ. ಒಂದು ಶಾಪ್ ಬಿಟ್ಟು 2-3 ಶಾಪಲ್ಲಿ ಹುಡುಕಿ ಆದಷ್ಟು ಚಿಕ್ಕದಾಗಿರೋ ಕುಂಬಳಕಾಯಿನ ತೊಗೊಂಡು ಬರ್ತೀನಿ. ಇದು ಎಷ್ಟು ತೂಕ ಇದೆ ಅಂದರೆ 2 kg ಅಷ್ಟಿದೆ. ಇದು ಸಾಕು ನೋಡಿ, ಈ ತಟ್ಟೆನಲ್ಲಿ ಹಿಡಿಸೋವಷ್ಟಿದ್ರೆ ಸಾಕು. ನಾವು ಈ ಥರ ತಟ್ಟೆನ ರೆಡಿ ಮಾಡಿಕೊಂಡು ಅಕ್ಷತೆ ಇಟ್ಟು ಅದರಲ್ಲಿ ಈ ಥರ ಕುಂಬಳಕಾಯಿನ ಕಟ್ ಮಾಡಿ ಈ ಥರ ಕುಂಕುಮನ ಇಟ್ಟು, ಇದು 365 ಬತ್ತಿ ಅಂತ ಬರುತ್ತೆ, 365 ಬತ್ತಿ, ಹೂವು ಬತ್ತಿ ಈ ಥರದ್ದು. ಇದನ್ನು ಹಾಕಿ ಎಳ್ಳೆಣ್ಣೆ ಇಲ್ಲ ದೀಪದೆಣ್ಣೆ ಇಲ್ಲ ದೀಪದೆಣ್ಣೆ ಅಷ್ಟು ಮಾತ್ರ, ಎಳ್ಳೆಣ್ಣೆ ಇಲ್ಲ ದೀಪದೆಣ್ಣೆ ಹಾಕ್ಬೋದು ಅಂತ ಹೇಳ್ತೀನಿ. ಸೊ ನಾನು ಇವಾಗ ಅಂದರೆ ಆ ಎಣ್ಣೆನ ಅದು ಪೂರ್ತಿಯಾಗಿ ಅದಕ್ಕೇ ಹಾಕ್ಬಿಡ್ಬೇಕು. ಎಷ್ಟಿರುತ್ತೆ, ಒಂದು ಅರ್ಧ ಲೀಟ್ರ್ ಹಿಡಿಸುತ್ತಾ ಇಲ್ಲ ಒಂದು 400 ml ಹಿಡಿಸುತ್ತಾ, ಅದು ಪೂರ್ತಿ ತುಂಬೋವರೆಗೂ ಹಾಕಬೇಕು. ಬತ್ತಿ ಪೂರ್ತಿ ಚೆನ್ನಾಗಿ ನೆನಿಬೇಕು. ಇವಾಗ ಈ ಬಾಟ್ಲಲ್ಲಿ ಇರೋದನ್ನೆಲ್ಲ ಹಾಕಿದೆ, ಇನ್ನೂ ಸ್ವಲ್ಪ ಬೇಕಾಗಿತ್ತು. ಮತ್ತು ನಾನು ದೇವಸ್ಥಾನದ ಹತ್ರನೇ ಒಂದು ಗಂದಿಗೆ ಅಂಗಡಿ ಇದೆ, ನಮ್ಮ ಮನೆಯವ್ರಿಗೆ ಹೇಳಿದೆ ಚಿಕ್ಕದೊಂದು ಬಾಟ್ಲ್ ತೊಗೊಂಬಂದುಬಿಡಿ, ಒಂದು 200 ml ಬಾಟ್ಲ್ ಬೇಕಾಗುತ್ತೆ ಅಂತ ಹೇಳಿದೆ. ಮತ್ತು ಅವರು ಇನ್ನೊಂದು 200 ml ಬಾಟ್ಲು ಎಳ್ಳೆಣ್ಣೆ ತೊಗೊಂಬಂದು ಕೊಟ್ಟರು. ಮತ್ತು ಅದನ್ನು ಇದಕ್ಕೆಲ್ಲ ಫುಲ್ ನಾನು ಕಂಠದವರೆಗೂ ತುಂಬಿಸ್ಬಿಟ್ಟು, ಈ ಬತ್ತಿ ಮೂಗೇನಿರುತ್ತಲ್ಲ, ಬತ್ತಿ ಏನಿದೆಯಲ್ಲ, ನಾವೇನು ದೀಪ ಹಚ್ತೀವಿ ಅದಕ್ಕೆ ಸ್ವಲ್ಪ ಕರ್ಪೂರ ಪುಡಿ ಇರುತ್ತಲ್ಲ, ಕರ್ಪೂರ ಪುಡಿನ ಅದಕ್ಕೆ ಸವರಬೇಕು. ಆವಾಗ ಬತ್ತಿ ಚೆನ್ನಾಗಿ ಉರಿಯುತ್ತೆ. ಯಾಕೆಂದರೆ ಗಾಳಿ ಬರ್ತಾ ಇರುತ್ತೆ, ದೇವಸ್ಥಾನದ ಹೊರಗಡೆ ಕೂತಿರ್ತೀವಿ. ಹಾಗಾಗಿ ಏನು ಮಾಡಬೇಕು, ಕರ್ಪೂರನ ಈ ಥರ ಚೆನ್ನಾಗಿ ಅದನ್ನು ಅಪ್ಲೈ ಮಾಡಿದ್ರೆ ದೀಪ ಬೇಗ ಅಂಟ್ಕೊಳ್ಳುತ್ತೆ ಮತ್ತು ಬೇಗ ಆರೋಗಲ್ಲ ಅಂತ ಹೇಳ್ತೀನಿ. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಕೂಡ ಕೊಡಿ ಅಂತ ಕೇಳ್ತೀನಿ. ಇದು 2ನೇ ವಾರದ ಒಂದು ಪೂಜೆಯಾಗಿದೆ. ನಾನೊಂದು ದೇವರಿಗೆ ಹರಕೆ ಇಟ್ಕೊಂಡಿದ್ದೀನಿ, ಅದಕ್ಕೋಸ್ಕರನೇ ನಾನು ಈ ಪೂಜೆಯನ್ನು ಮಾಡ್ತಾ ಇರೋದು. ಏನು ಕಾರಣ ಇಲ್ದಲೇ ಸುಮ್ಮನೆ ಮೀಡಿಯಾನಲ್ಲಿ ತೋರಿಸೋದಕ್ಕೆ ಅಂತ ನಾನು ಯಾವುದನ್ನು ಮಾಡಲ್ಲ. ನನ್ನ ಲೈಫ್ಗೆ ಬೇಕಾಗಿರೋ ಒಂದು ವ್ಯವಸ್ಥೆನ ನಾನು ಮಾಡ್ಕೊಳ್ಳೋದಕ್ಕೆ, ನಾನು ದೇವ್ರಿಗೆ ಬೇಡ್ಕೊಂಡಿರೋದಕ್ಕೆ ನಾನು ಈ ಪೂಜೆನ ಮಾಡ್ತಾಯಿದ್ದೀನಿ. ಇನ್ನೂ 1 ವಾರ ಇದೆ. 3ನೇ ಶುಕ್ರವಾರ ಮತ್ತು ಕುಂಬಳಕಾಯಿ ದೀಪ ಹಚ್ಚಿದ ಮೇಲೆ ನಾನು ಮತ್ತೆ 9 ನಿಂಬೆಹಣ್ಣಿನ ದೀಪ ಶುಕ್ರವಾರ, ನೆಕ್ಸ್ಟ್ ಶುಕ್ರವಾರ 9 ನಿಂಬೆಹಣ್ಣಿನ ದೀಪ ಹಚ್ಚಬೇಕು. ಇದು ಹಾಗೆಯೇ ಒಂದು ದಿವಸ ನಾವು ಹೋಟ್ಲಿಗೆ ಹೋಗಿದ್ವಿ, ಆ ಹೋಟ್ಲಿಗೆ ಹೋಗಿರೋದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಗ್ಲಿಮ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು, ತುಂಬ ಬಿಸಿಲಿತ್ತು, ಭಾನುವಾರ ಅನಿಸುತ್ತೆ. ಭಾನುವಾರ ದಿವಸ ನಾವು ಹೊರಗಡೆ ಹೋದಾಗ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಮಧ್ಯಾಹ್ನದಲ್ಲಿ ಊಟ ತೊಗೊಂಡ್ರೆ ತುಂಬ ಇಷ್ಟ ಆಗುತ್ತೆ. ಅದು ಇದು ತಿನ್ನೋದಕ್ಕಿಂತ ಸಿಂಪಲ್ಲಾಗಿ ಮೀಲ್ಸು, ಮಿನಿ ಮೀಲ್ಸು, ಸೌತ್ ಇಂಡಿಯನ್ ಇಲ್ಲ ನಾರ್ತ್ ಇಂಡಿಯನ್ ಮೀಲ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾವು ಹೋಟೆಲ್ಗೆ ಹೋಗೋದು ತುಂಬ ಅಂದರೆ ತುಂಬಾ ಕಡಿಮೆನೇ. ಯಾಕೆಂದರೆ ಏನೇ ಬೇಕು ಅಂದರೂ ನಾನು ಆದಷ್ಟು ಮನೆಯಲ್ಲೇ ನಾನು ಮಾಡೋದು, ರೆಡಿ ಮಾಡೋದು. ಹಾಗಾಗಿನೇ ನಾವು ಮನೆಯಲ್ಲಿನೇ ಊಟ ಮಾಡೋದು, ತಿಂಡಿ ಎಲ್ಲನೂ ಮನೆಯದೇ ಊಟ ನನಗಿಷ್ಟ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಾಲಭೈರವೇಶ್ವರನಿಗೆ ಬೂದುಗುಂಬಳಕಾಯಿ ದೀಪ ಹಚ್ತಾ ಇರೋದು ಎಷ್ಟು ದಿವಸದವರೆಗೂ, ಏನು ಯಾವ ಥರ ಅಂತ ಅಂದರೆ, ಫಸ್ಟು 3 ಶುಕ್ರವಾರ ನಾನು ಬೂದುಗುಂಬಳಕಾಯಿ ದೀಪ ಹಚ್ತೀನಿ. ಅದರ ನಂತರ 4ನೇ ಶುಕ್ರವಾರ 9 ನಿಂಬೆಹಣ್ಣು ಕಟ್ ಮಾಡಿ 9 ದೀಪ ಹಚ್ಚಬೇಕಾಗತ್ತೆ. 9 ದೀಪಗಳನ್ನ ಹಚ್ಚಬೇಕಾಗತ್ತೆ, 9 ನಿಂಬೆಹಣ್ಣು ಕಟ್ ಮಾಡಿ. ಅದಾದ ನಂತರ 5ನೇ ವಾರ ಏನು ಬರುತ್ತೆ, 2 ಬೆಲ್ಲದ ಅಚ್ಚನ್ನ ತೊಗೊಂಡು ಅದರಲ್ಲಿ ತುಪ್ಪ ಹಾಕಿ ತುಪ್ಪದ ಬತ್ತಿ ಇಟ್ಟು 2 ಬೆಲ್ಲದ ಅಚ್ಚಿನ ದೀಪನ ನಾನು ಇದೇ ದೇವಸ್ಥಾನದಲ್ಲಿ, ರೇಣುಕಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಬೆಳಗೋದು ಅಂತ. ನಾನು ಬೇಡ್ಕೊಂಡಿರೋದು ಕಾಲಭೈರವೇಶ್ವರನಿಗೆ, ಆದರೆ ಆ ದೇವಸ್ಥಾನ ತುಂಬ ದೂರ ಇರೋದ್ರಿಂದ ನನಗೆ ಅಲ್ಲಿ
ಹೋಗಿ ವಾರ ವಾರ ಹೋಗಿ ಬರೋಕ್ಕಾಗಲ್ಲ. ಮೊದಲನೇ ವಾರ ನಾನು ಹೋಗಿ ಹರಕೆ ಕಟ್ಕೊಂಡು ಕೈ ಮುಕ್ಕೊಂಡು ಬಂದಿದ್ದೀನಿ. ಅದ ನಂತರ ನಾನು ಇಲ್ಲಿ ಅದೇ ದೇವ್ರನ್ನ ಮನಸಲ್ಲೂ ನೆನೆಸ್ಕೊಂಡು, ನಮ್ಮ ಮನೆ ದೇವ್ರನ್ನೂ ಮನಸಲ್ಲೂ ನೆನೆಸ್ಕೊಂಡು, ಇಲ್ಲಿ ನಾನು ರೇಣುಕಾ ಯಲ್ಲಮ್ಮ ಜಗನ್ಮಾತೆ ಮುಂದೆನೇ ನಾನು ಇಲ್ಲಿ ಬೂದುಗುಂಬಳಕಾಯಿ ದೀಪ ಹಚ್ತಾ ಇದ್ದೀನಿ. ಸೊ ಒಂದು 60-70 ಕಿಲೋಮೀಟ್ರ್ ದೂರ ದೇವಸ್ಥಾನ ಇದೆ, ನಮಗೆ ಹೋಗಿ ವಾರ ವಾರ ಹೋಗಿ ಬರೋಕ್ಕಾಗಲ್ಲ ಅಂದಾಗ ನಾವು ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದು. ಏನೂ ಪರವಾಗಿಲ್ಲ. ದೇವರು ನಮ್ಮ ಮನಸ್ಸಲ್ಲಿದ್ದರೆ ಸಾಕು. ನಾವು ಅದೇ ದೇವ್ರನ್ನ ಆ ದೇವಸ್ಥಾನದಲ್ಲಿರೋ ದೇವ್ರನ್ನ ನೆನೆಸ್ಕೊಂಡು ಆ ದೀಪನ ಹಚ್ಬಿಟ್ಟು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ಮನಸ್ಸನ್ನ ಒಂದು ಶಾಂತ ಚಿತ್ತದಲ್ಲಿ ಧ್ಯಾನದಲ್ಲಿ ಇಟ್ಕೊಂಡು ಆ ದಿವಸ ಎಲ್ಲ ನಾವು ಶಾಂತಿಯಿಂದನೇ ಇರಬೇಕು ಅಂತ ಹೇಳ್ತೀನಿ. ಬಟ್ ಆದರೆ ಈ ಕುಂಬಳಕಾಯಿ ದೀಪ ಏನಿದೆ ತುಂಬ ಅಂದರೆ ತುಂಬಾ ಪವರ್ಫುಲ್ ಅಂತ ಹೇಳ್ತೀನಿ. ನನಗೆ ತುಂಬ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಮೊದಲನೇ ವಾರದಲ್ಲಿನೇ ನನಗೆ ತುಂಬ ಎಕ್ಸ್ಪೀರಿಯನ್ಸ್ಗಳಾಗಿದೆ ಇದನ್ನು ಹಚ್ಚಿದಾಗ. ಅದನ್ನೆಲ್ಲ ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಬಟ್ ನೀವು ಬೇಕು ಅಂದರೆ ಬೇಡಿಕೊಂಡು ಹರಕೆ ಇಟ್ಕೊಂಡು ಹಚ್ಬೋದು. ಒಂದು 9 ಅಮಾವಾಸ್ಯೆ, 9 ಅಷ್ಟಮಿ ಯಾವ ದಿವಸ ಬೀಳುತ್ತೆ ಅವತ್ತು, ಇಲ್ಲ 9 ಶುಕ್ರವಾರ ನೀವು ಈ ಶಿವನ ದೇವಸ್ಥಾನದಲ್ಲಿ, ಕಾಲಭೈರವನ ದೇವಸ್ಥಾನದಲ್ಲಿ ಮತ್ತು ಜಗನ್ಮಾತೆ ಶಕ್ತಿ ದೇವತೆಗಳ ಸನ್ನಿಧಾನದಲ್ಲಿ ಈ ದೀಪನ ನೀವು ಹಚ್ಚಬಹುದು ಅಂತ ಹೇಳ್ತೀನಿ. ಸೊ ಅದಕ್ಕೆ ನೀವು ಪಾಲನೆ ಮಾಡಬೇಕಾಗಿರೋದು ಆವತ್ತಿನ ದಿವಸ ಇಲ್ಲ ಹಿಂದಿನ ದಿವಸ ನಾನ್ ವೆಜ್ ತಿನ್ನಬಾರ್ದು, ಮಾಡಿರಬಾರ್ದು. ಮತ್ತು ದಂಪತಿಗಳು ಇಬ್ಬರು ದೂರ ಇರಬೇಕು ಅನ್ನೋದನ್ನು ಒಂದು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ. ಏನಪ್ಪ ಈ ಥರ ಎಲ್ಲ ಹೇಳ್ತಾಳೆ ಅಂತ ಅಂದ್ಕೊಳ್ಬೇಡಿ. ಯಾಕೆಂದರೆ ಇದು ಒಂದು ನಾಲೆಡ್ಜ್ಗೋಸ್ಕರ, ಮತ್ತು ಇದು ಒಂದು ಪೂಜೆ ಮತ್ತು ಒಂದು ವಿಧಾನ ಇರೋದರಿಂದ, ಪೂಜಾ ವಿಧಾನ ಇರೋದರಿಂದ ನಾವು ಎಲ್ಲನೂ ಹೇಳಬೇಕಾಗತ್ತೆ. ಯಾವುದೂ ಅದರಲ್ಲಿ ತಪ್ಪಿಲ್ಲ ಅಲ್ವಾ? ಯಾವುದೂ ಅದರಲ್ಲೇನೂ ತಪ್ಪಿಲ್ಲ. ಹೇಳೋದನ್ನು ಸರಿಯಾಗಿ ಕರೆಕ್ಟಾಗಿ ಹೇಳಿಬಿಟ್ರೆ ಅವಾಗ ಎಲ್ಲರೂ ಅವರವ್ರ ಒಂದು ಇದರಲ್ಲಿ ಇರ್ತಾರೆ. ಸೊ ಒಂದು ಊಟದ ಒಂದು ವಿಚಾರದಲ್ಲಾಗಲಿ, ಒಂದು ಏನು ಉಪವಾಸ ಮಾಡೋದಾಗಲಿ, ಇಲ್ಲ ನಾನ್ ವೆಜ್ ಬಿಡೋದ್ರಲ್ಲಾಗಲಿ ಅವ್ರಿಗೆ ಮೊದಲೇ ತಿಳ್ಕೊಂಡಿದ್ರೆ ಯಾವ ತಪ್ಪುಗಳೂ ಆಗಲ್ಲ. ಅವ್ರಿಗೂ ಮುಂದೆ ಯಾವ ಕಷ್ಟ ಎದುರಿಸ್ಬೇಕಾಗಲ್ಲ. ಏಕೆಂದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದು ಕಾಲಭೈರವನ ದೀಪ ಅಲ್ವಾ, ಅದು ಎಲ್ಲ ರಿವರ್ಸ್ ಆಪೋಸಿಟ್ ಎಫೆಕ್ಟ್ ಆಗಿಬಿಡುತ್ತೆ. ನಮಗೇ ರಿವರ್ಸ್ ಆಗುತ್ತೆ, ನಾವೇ ಕಷ್ಟಕ್ಕೆ ಬೀಳ್ತೀವಿ, ಕಷ್ಟಕ್ಕೆ ಗುರಿ ಆಗ್ತೀವಿ. ಅದಕ್ಕಾಗಲೇ ನಾನು ಇದನ್ನೆಲ್ಲ ಹೇಳಿರೋದು. ಇವತ್ತು ಶುಕ್ರವಾರ ರಾತ್ರಿ ನಾನು ನುಗ್ಗೆಕಾಯಿ ಸಾಂಬಾರು ಅನ್ನ ಮಾಡ್ತಾಯಿದ್ದೀನಿ. ಶುಕ್ರವಾರ ಸಾಯಂಕಾಲ ನಾನು ನಮ್ಮ ಯಜಮಾನ್ರು ಹೊರಗಡೆ ಹೋಗಿ ಫ್ರೆಶ್ ಆಗಿರೋ ನುಗ್ಗೆಕಾಯಿ ತೊಗೊಂಡು ಬಂದಿದ್ದೆ. ಸೊ ತೊಗೊಂಡು ಬಂದ ದಿವಸನೇ ಅದು ನಾನು ಮಾಡಿಬಿಟ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ. ಸಾಂಬಾರು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸ್ವಲ್ಪ ಒಂದು ದೊಡ್ಡ ಹುಳಿ ಟೊಮೊಟೊ, ಸ್ವಲ್ಪ ಹುಣಸೆಹಣ್ಣು ರಸ, ಒಂಚೂರು ಬೆಲ್ಲ, ಒಂದಿಷ್ಟು ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಸಾಂಬಾರು ಮಾಡಿದ್ರೆ ನುಗ್ಗೆಕಾಯಿ ಸಾಂಬಾರು ಅನ್ನದ ಜೊತೆಗೆ ನಂಚ್ಕೊಂಡು ಊಟ ಮಾಡೋಕ್ಕೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ತುಂಬ ಇಷ್ಟ ನುಗ್ಗೆಕಾಯಿ ಸಾಂಬಾರು. ಯಾರೆಲ್ಲ ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಮತ್ತು ಸಪೋರ್ಟ್ ಮಾಡಿ, ಅದ್ರ ಜೊತೆಗೆ ಲೈಕ್ ಕೊಡಿ. ನೋಡಿ, ಯಮ್ಮಿ ಆಗಿರೋ ನುಗ್ಗೆಕಾಯಿ ಸಾಂಬಾರು ತುಂಬ ಪರ್ಫೆಕ್ಟಾಗಿ ನುಗ್ಗೆಕಾಯಿಗಳು ಬೆಂದಿದ್ದಾವೆ. ಇದನ್ನು ನಾನು ಒಂದು ಗಂದಿಗೆ ಅಂಗಡಿನಲ್ಲಿ ತೊಗೊಂಡು ಬಂದಿದ್ದೀನಿ. ಏನಕ್ಕೆ ಅಂದರೆ ಕಿಚನ್ ಡೆಕೋರೇಷನ್ ಮಾಡೋದಕ್ಕೆ, ಕಿಚನ್ ವಾಲ್ಗೆ ಇದನ್ನು ಫಿಕ್ಸ್ ಮಾಡೋಕ್ಕೆ ಡಬಲ್ ಸೈಡೆಡ್ ಗಮ್ ಟೇಪ್ನ ಅಂಟಿಸ್ಬಿಟ್ಟು ಇದನ್ನು ಫಿಕ್ಸ್ ಮಾಡಿದ್ರೆ, ಗೋಡೆಗೆ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಕಿಚನ್ ಗೋಡೆಗೆ, ವಾಲ್ಗೆ ನಾನು ಹ್ಯಾಂಗಿಂಗ್ಸ್ ಥರ ಇದನ್ನು ಅಂಟಿಸೋದಕ್ಕೆ, ಕಿಚನ್ ಆರ್ಗನೈಸೇಷನ್ಗೆ ನನಗೆ ಇದು ಹೆಲ್ಪ್ ಆಗುತ್ತೆ ಅಂತ ತೊಗೊಂಡು ಬಂದಿದ್ದೀನಿ. ಏನೋ ಒಂದು ಸ್ವಲ್ಪ ಲುಕ್ ಚೇಂಜ್ ಆಗಿರುತ್ತೆ. ಯಾವಾಗಲೂ ಅದೇ ಮನಿ ಪ್ಲ್ಯಾಂಟು, ಎಲೆ ಅದೇ ಬೇಜಾರು ಅಂದ್ಬಿಟ್ಟು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಈ ಪುಟಾಣಿ ಮರಗಳು, ಇದು ಬಾಗಿಣ ಕೊಡ್ತಾರೆ. ಅಂದರೆ ಮದುವೆಗಳಲ್ಲಿ, ಮದುವೆ ಸಮಾರಂಭದಲ್ಲಿ, ಗೌರಿ ಹಬ್ಬದಲ್ಲಿ, ಗಣೇಶನ ಹಬ್ಬದಲ್ಲಿ ದೇವ್ರ ಮುಂದೆ ಬಾಗಿಣಕ್ಕೆಲ್ಲ ಈ ಚಿಕ್ಕ ಪುಟಾಣಿ ಮರಗಳನ್ನ ಇಡ್ತಾರೆ. ಈ ಪುಟಾಣಿ ಮರಗಳು ಅಂದರೆ ನನಗೆ ತುಂಬ ಇಷ್ಟ. ಮತ್ತು ಚಿಬ್ಲು ಇಡ್ಲಿ ಬುಟ್ಟಿ ಇದೆಯಲ್ಲ ಅದು, ಮತ್ತು ಪಂಖ, ಫ್ಯಾನು ಏನು ಹೇಳ್ತಾರೆ, ಬೀಸಣಿಕೆ ಅದೆಲ್ಲ ಇದೆಯಲ್ಲ, ಅದರಲ್ಲೆಲ್ಲ ಇದೆಲ್ಲ ನಂಗೆ ತುಂಬ ಇಷ್ಟ. ಸೊ ಸ್ವಲ್ಪ ರೀಸನೇಬಲ್ ರೇಟಲ್ಲೇ, ಡಿಸ್ಕೌಂಟಲ್ಲೇ ನಮಗೆ ಗೊತ್ತಿರೋ ಒಬ್ಬರು ಗಂದಿಗೆ ಅಂಗಡಿಯವರು ಲೇಡಿ ಇದ್ದಾರೆ, ಅವ್ರು ಕೊಟ್ಟರು. ಅವರು ಈ ವ್ಲಾಗ್ನ ವಾಚ್ ಮಾಡ್ತಾ ಇರ್ತಾರೆ. ಮೇ ಬಿ ಅವರು ವಾಚ್ ಮಾಡ್ತಾ ಇದ್ದರೆ ಅವ್ರಿಗೆ ತುಂಬ ಥ್ಯಾಂಕ್ ಯು. ಬನಶಂಕರಿ ದೇವಿ ಗಂದಿಗೆ ಪೂಜಾ ಭಂಡಾರ ಅಂತ ಅವ್ರ ಅಂಗಡಿ ಹೆಸರು. ಅವ್ರಿಗೆ ತುಂಬ ಥ್ಯಾಂಕ್ ಯು, ಧನ್ಯವಾದ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಯಾಕೆಂದರೆ ಅವ್ರು ಒಳ್ಳೆ ಡಿಸ್ಕೌಂಟಲ್ಲೇ ನಮಗೆ ಇದನ್ನು ಕೊಟ್ಟಿದ್ದಾರೆ, ಅದಕ್ಕೋಸ್ಕರ. ಬನ್ನಿ, ಬಿಸಿ ಆಗಿರೋ ಅನ್ನ, ನುಗ್ಗೆಕಾಯಿ ಸಾಂಬಾರು ಎಲ್ಲರೂ ಊಟ ಮಾಡೋಣ. ನಿಮ್ಮ ಮನೆಯಲ್ಲೂ ನೀವು ನುಗ್ಗೆಕಾಯಿ ಸಾಂಬಾರು ಮಾಡಿದ್ರೆ ಎಷ್ಟು 2 ಸಾರಿ ಊಟ ಮಾಡ್ತೀರಾ, ಇಲ್ಲ ಬರೀ ನುಗ್ಗೆಕಾಯಿನ ಹಾಗೆ ನಂಚ್ಕೊಂಡು ತಿಂತಾ ಇರ್ತೀರಾ? ಜಾಸ್ತಿ ನುಗ್ಗೆಕಾಯಿ ಊಟ ಮಾಡ್ತೀರಾ, ಇಲ್ಲ ಜಾಸ್ತಿ ತಿಳಿ ಸಾರು ಅದರಲ್ಲಿರೋ ಸಾರನ್ನ ಊಟ ಮಾಡ್ತೀರಾ ಅಂತ ಹೇಳಿ. ನನಗಂತೂ ನುಗ್ಗೆಕಾಯಿನ ಇದನ್ನು ತಿನ್ನೋದಕ್ಕೇ ತುಂಬ ಇಷ್ಟ. ಹದವಾಗಿ ಬೆಂದಿದೆ, ತುಂಬ ಅಂದರೆ ಟೇಸ್ಟಿಯಾಗಿತ್ತು ಮಾತ್ರ.
ನುಗ್ಗೆಕಾಯಿ ಒಳಗಡೆ ಇರೋ ಒಂದು ಪಲ್ಪ್ ಏನಿರುತ್ತಲ್ಲ ಅದು ಉಪ್ಪು ಹುಳಿ ಖಾರನ ಚೆನ್ನಾಗಿ ಹಿಡ್ಕೊಂಡಿತ್ತು, ಅಂದ್ರೆ ರುಚಿ ಇತ್ತು ಅದರಲ್ಲಿ. ಅದನ್ನು ನಾವು ತಿಂದಾಗ ಸೊ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ನಮ್ಮ ಮನೆಯವರು ಚೆನ್ನಾಗಿ ಊಟ ಮಾಡಿದ್ರು. ಅವ್ರೂ 2 ಸಾರಿ ರೈಸ್ ಬಡಿಸ್ಕೊಂಡು ತುಪ್ಪ ಹಾಕ್ಕೊಂಡು ನಾನು ನಮ್ಮ ಮನೆಯವರು ಊಟ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.